ನನಗೆ ಈಗಲೂ ಸಹ ಬಹಳ ಚೆನ್ನಾಗಿ ಜ್ಞಾಪಕವಿದೆ. ನಾನು ಸನ್ಯಾಸ ಜೀವನದಲ್ಲಿದ್ದಾಗ ಮತ್ತು ಸನ್ಯಾಸ ಜೀವನದಲ್ಲಿಯೂ ಸಹ ನಾನು ನಿಮ್ಮೆದುರಿನಲ್ಲಿ ನಾನೀಗ ಗೃಹಸ್ಥ ಜೀವನ ನಡೆಸುತ್ತಿದ್ದೇನೆ. ಆದರೆ ಗೃಹಸ್ಥ ಜೀವನದಲ್ಲಿದ್ದುಕೊಂಡೇ ನಾನು ಅಪ್ಸರಾ ಸಾಧನೆಯನ್ನು ಸಿದ್ಧಿ ಮಾಡಿಕೊಂಡಿದ್ದೇನೆಂದರೆ ನನ್ನ ಪತ್ನಿಗೆ ಇದರಿಂದ ಯಾವುದೇ ಆಪತ್ತಾಗಲಿ ಅಥವಾ ಪತ್ನಿಯೊಡನೆ ನನ್ನ ವ್ಯವಹಾರದಲ್ಲಿ ಯಾವುದೇ ವ್ಯತ್ಯಾಸವಾಗಲಿ ಆಗಲಿಲ್ಲ. ಮತ್ತು ನಾನು ಈ ಕ್ಷಣದಲ್ಲಿಯೂ ಸಹ ನನ್ನೆರಡೂ ಕೈಗಳನ್ನು ಮೇಲೆತ್ತಿ ಪೂರ್ಣ ಈಶ್ವರನ ಸಾಕ್ಷಿಯಾಗಿ ಹೆಮ್ಮೆಯಿಂದ ಹೇಳಬಲ್ಲೆ, ನಾನು ನನ್ನ ಪತ್ನಿಗೆ ಪೂರ್ಣತಃ ಏಕನಿಷ್ಠನಾಗಿದ್ದೇನೆ ಎಂದು. ಮತ್ತು ಈ ವಿಷಯದಲ್ಲಿ ನನಗೆ ಗರ್ವವಿದೆ, ಏಕೆಂದರೆ ಕೇವಲ ಒಂದೇ ಒಂದು ಅಪ್ಸರೆಯ ಸಾಧನೆಯಲ್ಲ, 108 ಅಪ್ಸರೆಯರ ಸಾಧನೆ ಮಾಡಿದ್ದೇನೆ. ಆ ಅಪ್ಸರೆಯರನ್ನು ನನ್ನೆದುರಿನಲ್ಲೇ ಪ್ರತ್ಯಕ್ಷಗೊಳಿಸಿದ್ದೇನೆ ಮತ್ತು ಆ ಅಪ್ಸರೆಯರೊಂದಿಗೆ ಈಗಲೂ ಸಹ 10 ನಿಮಿಷ, 15 ನಿಮಿಷ, 2 ಗಂಟೆಗಳ ಕಾಲ ಮಾತನಾಡುವುದಕ್ಕೆ ನನಗಂತೂ ಯಾವುದೇ ಸಂಕೋಚ ಇಲ್ಲವೇ ಇಲ್ಲ. ಇದರಿಂದ ನನ್ನ ಜೀವನದಲ್ಲಿ ಯಾವುದೇ ಏರುಪೇರಾಗಲಿಲ್ಲ, ನನ್ನ ಪರಿವಾರದಲ್ಲಿ ಯಾವುದೇ ಸಮಸ್ಯೆ ಉಂಟಾಗಲಿಲ್ಲ, ನನ್ನ ಗೃಹಸ್ಥ ಜೀವನದಲ್ಲಿ ಯಾವುದೇ ನ್ಯೂನತೆ ಕೊರತೆ ಏರ್ಪಡಲಿಲ್ಲ ಮತ್ತು ನನ್ನ ಕಣ್ಣಿನ ದೃಷ್ಟಿಯಲ್ಲಿ ಒಂದೇ ಒಂದು ವಿಕಾರದ ಗೆರೆಯೂ ಸಹ ಮೂಡಲೇ ಇಲ್ಲ. ಏಕೆಂದರೆ ಯಾರಿಗೆ ತೀಕ್ಷ್ಣವಾದ ಪರ್ಸನಾಲಿಟಿ, ತೀಕ್ಷ್ಣ ವ್ಯಕ್ತಿತ್ವವಿರುತ್ತದೆಯೋ ಅವರೆಂದಿಗೂ ಗಾಬರಿಯಾಗುವುದಿಲ್ಲ, ವಿಚಲಿತರೂ ಆಗುವುದಿಲ್ಲ. ಅದಲ್ಲದೆ ಅವರು ನಿಷ್ಠುರವಾದ ಸತ್ಯವನ್ನು ನೇರವಾಗಿ ನಿರ್ಭೀತರಾಗಿ ಮಾತನಾಡುವುದು ಮಾತ್ರವಲ್ಲದೆ ತಮ್ಮ ಶಿಷ್ಯರಿಗೂ ಸಹ ಯಾವುದೇ ಮುಲಾಜಿಲ್ಲದೆ ಸತ್ಯವನ್ನು ಕಪಾಳಕ್ಕೆ ಹೊಡೆದಂತೆ ಹೇಳುತ್ತಾ ಅವರನ್ನು ತಿದ್ದುತ್ತಾ ಸನ್ಮಾರ್ಗದೆಡೆಗೆ ನಡೆಸಬಲ್ಲರು. ಸನ್ಯಾಸ ಜೀವನದಲ್ಲಿಯೂ ಸಹ ನಾನು ಎಂದಿಗೂ ಕಿತ್ತು ಹೋದ ಕಳಪೆ ಸನ್ಯಾಸಿಯಾಗಿರಲಿಲ್ಲ. ನಾನು ನನ್ನೆಲ್ಲಾ ಮಾತನ್ನು ನಿಮಗೆ ಅತಿ ಸುಭದ್ರವಾದ ಭೂಮಿಕೆಯೊಂದಿಗೆ ಸ್ಪಷ್ಟಪಡಿಸುತ್ತಿದ್ದೇನೆ. ಏಕೆಂದರೆ ಈ ಶಿಬಿರದಿಂದ ನೀವು ಮನೆಗೆ ಹಿಂತಿರುಗಿದಾಗ ನಿಮ್ಮ ಜನ ನಿಮ್ಮನ್ನು ಕೇಳುತ್ತಾರೆ, ನೀವು ಅಪ್ಸರಾ ಸಾಧನೆ ಮಾಡಲು ಹೊರಟಿದ್ದೀರಾ? ಈಗ ಇದೊಂದು ಮಾಡುವುದು ಮಾತ್ರವೇ ನಿಮಗೆ ಬಾಕಿ ಉಳಿದಿದೆಯೇ ಎಂದು. ಆದ್ದರಿಂದಲೇ ನಾನು ನಿಮಗೆ ಈ ವಿಷಯವನ್ನು ಸ್ಪಷ್ಟಪಡಿಸಲು ಇಚ್ಛಿಸುತ್ತೇನೆ. ಏಕೆಂದರೆ ಅವರುಗಳ ಕಣ್ಣಿನಲ್ಲಿರುವ ವಿಕಾರ ನಿಮ್ಮ ಇಡೀ ಶರೀರವನ್ನೇ ಮಲಿನಗೊಳಿಸಿಬಿಡುತ್ತದೆ. ಅವರು ಹೇಳುತ್ತಾರೆ, ಇದೇ ಮೊದಲ ಬಾರಿಗೆ ಕೇಳುತ್ತಿದ್ದೇವೆ, ಅದೆಂತಹ ಗುರುಗಳು? ನಿಮ್ಮ ಗುರುಗಳು ಅಪ್ಸರಾ ಸಾಧನೆ ಮಾಡಿಸುತ್ತಿದ್ದಾರೆ ನಿನ್ನಿಂದ? ಅದೆಷ್ಟು ಮಂದಿ ಅಪ್ಸರೆಯರು ಬಂದರಣ್ಣ? ಅದೆಷ್ಟು ಮಂದಿ ಅಪ್ಸರೆಯರು ಬಂದರು ನಿನ್ನ ಬಳಿಗೆ ಎಂದು. ಈಗ ಇದಕ್ಕೆ ನೀನೇನು ಉತ್ತರಿಸುತ್ತೀಯಾ? ಆದ್ದರಿಂದಲೇ ನಾನು ಆ ಸಮಯದಲ್ಲಿಯೂ ಸನ್ಯಾಸ ಜೀವನದಲ್ಲಿದ್ದೆನಾದರೂ ಕಿತ್ತು ಹೋದ ಕಳಪೆ ಸನ್ಯಾಸಿಯಾಗಿರಲಿಲ್ಲ. ನನ್ನ ಒಂದು ಕೈಯಲ್ಲಿ ಕಮಂಡಲವಿದ್ದರೆ ಮತ್ತೊಂದು ಕೈಯಲ್ಲಿ ಕ್ಯಾಮರಾವನ್ನು ಹಿಡಿದಿದ್ದೆ ಮತ್ತು ಸನ್ಯಾಸಿಗಳೆಲ್ಲ ಅಲ್ಲಿ, ಸಂಪೂರ್ಣ ಹಿಮಾಲಯದ ಸನ್ಯಾಸಿಗಳೆಲ್ಲ ಒಂದೆಡೆ ಒಟ್ಟಾಗಿ ಸೇರಿ ಏಕತ್ರವಾಗಿ ಹೇಳಿದರು, ಇದು ಸನ್ಯಾಸ ಧರ್ಮಕ್ಕೆ ವಿಪರೀತವಾದ ವ್ಯತಿರಿಕ್ತವಾದ ಕಾರ್ಯವಾಗಿದೆ. ಕ್ಯಾಮರಾ ಎಂದಿಗೂ ಸನ್ಯಾಸಿಯ ಬಳಿಯಲ್ಲಿ ಇರಲೇಬಾರದು ಎಂದು. ಅದಕ್ಕೆ ನಾನು, ಕ್ಯಾಮರಾದಿಂದ ನನ್ನ ಸನ್ಯಾಸ ಧರ್ಮ ಯಾವ ರೀತಿ ಖಂಡಿತವಾಗುತ್ತದೆ? ಕ್ಯಾಮರಾ ನನ್ನ ಕೊರಳಿನಲ್ಲಿದ್ದು ನಾನು ಹಿಮಾಲಯದ ಕೆಲವು ಅದ್ಭುತ ರಮ್ಯ ದೃಶ್ಯಗಳನ್ನು ಸೆರೆ ಹಿಡಿದರೆ ಅದರಿಂದ ಸನ್ಯಾಸ ಧರ್ಮಕ್ಕೆ ಧಕ್ಕೆ ಉಂಟಾಗುವುದೇ? ಹೇಗೆ ಧಕ್ಕೆ ಉಂಟಾಗುತ್ತದೆ? ಇದರಿಂದ ನನ್ನ ಸಾಧನೆ ಹೇಗೆ ನಿಷ್ಫಲವಾಗುತ್ತದೆ, ನಿರರ್ಥಕವಾಗುತ್ತದೆ ಎಂದೆ. ಅದಕ್ಕೆ ಅವರೆಲ್ಲ, ಈ ರೀತಿ ಮಾಡುವುದು ಸರಿಯಲ್ಲ, ಈ ರೀತಿ ಆಗುವುದು ಸಾಧ್ಯವಿಲ್ಲ ಎಂದರು. ಅದಕ್ಕೆ ನಾನು, ಈ ರೀತಿ ಏಕೆ ಆಗುವುದಿಲ್ಲ? ನಾನು ಕಮಂಡಲವನ್ನು ಕೆಳಗಿಟ್ಟು 4-6 ಸೂರ್ಯೋದಯದ ರಮ್ಯ ದೃಶ್ಯಗಳನ್ನು ಕ್ಯಾಮರಾದಿಂದ ಸೆರೆ ಹಿಡಿದರೆ, ಹಿಮಾಲಯದ ಚಿತ್ರಗಳನ್ನು ಸೆರೆ ಹಿಡಿದರೆ ನನ್ನ ಸಾಧನೆ ಯಾವ ರೀತಿ ಖಂಡಿತವಾಗುತ್ತದೆ, ನಿಷ್ಫಲವಾಗುತ್ತದೆ, ನಿರರ್ಥಕವಾಗುತ್ತದೆ ಎಂದು ಪ್ರಶ್ನಿಸಿದೆ.
ಆದರೆ ಅವರಾರಿಗೂ ಸರಿಯಾಗಿ ಉತ್ತರಿಸಲು ಆಗಲೇ ಇಲ್ಲ. ಏಕೆಂದರೆ ಅವರ್ಯಾರೂ ನಾನು ಹೇಳಿದ್ದನ್ನು ಸರಿಯಾಗಿ ಕಿವಿಗೊಟ್ಟು ಕೇಳಿ ಅರ್ಥ ಮಾಡಿಕೊಂಡಿರಲೇ ಇಲ್ಲ.